ಆಶ್ಲೇಷ ನಕ್ಷತ್ರ ಕೆಂಪಾದ ದೇಹವನ್ನು ಹೊಂದಿರುವಂತಹ ಸರ್ಪಕುಲಕ್ಕೆ ರಾಜನಾಗಿರುವಂತಹ ಆದಿಶೇಷನ ನಕ್ಷತ್ರ. ಇದು ಒಳ್ಳೆ ನಂಬರ್ಸ್ ಅಂದ್ರೆ 156 ಇಸ್ ವೆರಿ ಗುಡ್ ನಂಬರ್. ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ದೋಷಪ್ರದವು ಅಂತ ಹೇಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರುಸ್ವ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂಥ ನಮಸ್ಕಾರಗಳು. ಹೇಗಿದ್ದೀರಿ? ಎಲ್ಲ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಆಶ್ಲೇಷ ನಕ್ಷತ್ರದ ವಿಶೇಷಗಳ ಬಗ್ಗೆ ಇವತ್ತು ಮಾತಾಡೋಣ. ಯಾರೆಲ್ಲ ಆಶ್ಲೇಷ ನಕ್ಷತ್ರದಲ್ಲಿ ಜನನಾಗಿದ್ದೀರಿ ನೀವೆಲ್ಲರೂ ಕೂಡ ಹೆಚ್ಚೆಚ್ಚು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮ್ಮ ಬಗ್ಗೆ ಹೆಚ್ಚು ತಿಳ್ಕೊಳ್ಳಿ. ನೋಡಿ, ಆಶ್ಲೇಷ ನಕ್ಷತ್ರ 3 ಕಣ್ಣು ಕೆಂಪಾದ ದೇಹವನ್ನು ಹೊಂದಿರುವಂತಹ ಸರ್ಪಕುಲಕ್ಕೆ ರಾಜನಾಗಿರುವಂತಹ ಆದಿಶೇಷನ ನಕ್ಷತ್ರ. ಇದು ನೀವು ಎಷ್ಟು ಆದಿಶೇಷನನ್ನ ಪೂಜೆ ಮಾಡ್ತಿರೋ, ಸರ್ಪ ದೇವತೆಯನ್ನ ಪೂಜೆ ಮಾಡ್ತಿರೋ ಅಷ್ಟು ಕೂಡ ನೀವು ಲೈಫಲ್ಲಿ ಅಭಿವೃದ್ಧಿ ಆಗ್ತೀರಿ. ಮುಂದೆ ಈ ನಕ್ಷತ್ರ ಕೂಡ ಜಲತತ್ವದ ನಕ್ಷತ್ರ, ಸ್ವಲ್ಪ ಸಾಫ್ಟ್ ನೇಚರ್ ನಕ್ಷತ್ರ ಅಂತ ಹೇಳ್ಬೋದು. ಆದರೆ ಲೈಫಲ್ಲಿ ಅನೇಕ ಸ್ಟ್ರಗಲ್ಸು, ಅನೇಕ ಚಾಲೆಂಜಸ್ಗಳನ್ನು ಅನುಭವಿಸುವಂಥದ್ದು. ನೀವು ಆದಿಶೇಷನನ್ನ ಪೂಜೆ ಮಾಡಬೇಕು. ಇಟ್ಸ್ ಎ ಲಕ್ಕಿ ನಂಬರ್. ನಿಮಗೆ ಒಂದು ಒಳ್ಳೆ ನಂಬರ್ಸ್ ಅಂದ್ರೆ 156 ಇಸ್ ವೆರಿ ಗುಡ್ ನಂಬರ್. ತಿಳಿ ಕೆಂಪು ಮತ್ತು ಕಡು ಹಸಿರು ಈ ಎರಡೂ ಬಣ್ಣಗಳು ನಿಮಗೆ ಲಕ್ಕಿ ಕಲರ್ಸ್. ಮತ್ತು ಪಚ್ಚೆ ಅದೃಷ್ಟದ ರತ್ನ. ಹಿತ್ತಾಳೆ ಆಗುತ್ತೆ. ಲಕ್ಷ್ಮಣ, ಶತ್ರುಘ್ನ ಈ ನಕ್ಷತ್ರದಲ್ಲಿ ಜನನ ಆಗಿರುವಂತಹ ವಿಶೇಷತೆ. ಮತ್ತು ಈ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿರುವಂಥವ್ರು ನಕ್ಷತ್ರ ಶಾಂತಿ, ಗೋಮುಖ ಪ್ರಸವ ಶಾಂತಿ ಮಾಡಿಸ್ಬೇಕಾಗ್ತದೆ ಚಿಕ್ಕ ಮಗು ಆಗಿದ್ದಾಗ. ಅದರ ಜೊತೆಗೆ ನಕ್ಷತ್ರ ಸಂಧಿ, ಇದು ವೃಕ್ಷ ಸಂಧಿ ನಕ್ಷತ್ರ. ಇದು ಕೊನೆಯ ಪಾದದಲ್ಲಿ ಹುಟ್ಟಿದಂಥವ್ರು ವೃಕ್ಷ ಸಂಧಿ ದೋಷ ಪರಿಹಾರಾದಿಗಳನ್ನು ಮಾಡಿಕೊಂಡ್ರೆ ಲೈಫಲ್ಲಿ ಚೆನ್ನಾಗಾಗ್ತೀವಿ. ಪಕ್ಕೆಲುಬು, ಹೊಟ್ಟೆ ಇದಕ್ಕೆ ಸಂಬಂಧಪಟ್ಟಂಥ ದೇಹದ ಭಾಗವನ್ನು ಇಂಡಿಕೇಟ್ ಮಾಡುತ್ತೆ. ಜಾತಕದಲ್ಲಿ ಈ ನಕ್ಷತ್ರದಲ್ಲಿ ಯಾವ್ದಾದ್ರು ಪಾಪಗ್ರಹಗಳಿದ್ರೆ ಅಥವಾ ಬುಧ ಜಾತಕದಲ್ಲಿ ವೀಕ್ ಆಗಿದ್ರೆ ಪಕ್ಕೆಲುಬು, ಹೊಟ್ಟೆ ಈ ಜಾಗಗಳ ಆರೋಗ್ಯದ ಸಮಸ್ಯೆಗಳು ಇವರಿಗೆ ಬರುವಂಥ ಸಾಧ್ಯತೆಗಳಿರ್ತದೆ. ಒಟ್ಟಾರೆಯಾಗಿ ಇವರಿಗೆ ಆಲ್ಮೋಸ್ಟ್ 86 ಇಯರ್ಸ್ 86 ವರ್ಷಗಳ ಆಯುಷನ್ನ ಶಾಸ್ತ್ರಗಳು ಇವರಿಗೆ ಇಂಡಿಕೇಟ್ ಮಾಡುವಂಥದ್ದು. ನೋಡಿ, ಈ ಆಶ್ಲೇಷ ನಕ್ಷತ್ರದಲ್ಲಿ ಹೆಣ್ಣು ಮಕ್ಕಳ ಜನನ ಇದೆಯಲ್ಲ, ಅದು ಎರಡೂ ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಇಬ್ಬರಿಗೂ ಕೂಡ ಸಣ್ಣ ಪುಟ್ಟ ದೋಷಗಳಿದ್ರೂ ಕೂಡ ಎಕ್ಸ್ಪೆಷಲಿ ಈ ಹೆಣ್ಣು ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಈ ನಕ್ಷತ್ರದಲ್ಲಿ ಹುಟ್ಟಿರೋರಿಗೆ ಸ್ವಲ್ಪ ದೋಷಪ್ರದವು ಅಂತ ಹೇಳ್ತಾರೆ. ಅದಕ್ಕೆ ಮಗು ಹುಟ್ಟಿದಂಥ ಸಂದರ್ಭದಲ್ಲೇ ನೀವು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಸಾಮಾನ್ಯವಾಗಿ 4ನೇ ಪಾದ ದೋಷಪ್ರದ, 1, 2, 3 ಓಕೆ, ಏನು ತೊಂದರೆ ಇಲ್ಲ ಅಂದ್ರೂ ಒಟ್ಟಾರೆಯಾಗಿ ನಕ್ಷತ್ರದವರು ಸ್ವಲ್ಪ ವೈವಾಹಿಕ ಜೀವನ ಅಥವಾ ವಿವಾಹವಾಗುವ ಸಂದರ್ಭದಲ್ಲಿ ಒಂದಷ್ಟು ಅಡಚಣೆಗಳಂತೂ ಖಂಡಿತವಾಗಿ ಬರ್ತದೆ. ಇನ್ನು ಈ 1ನೇ ಪಾದದಲ್ಲಿ ಹುಟ್ಟಿರುವಂಥವ್ರಿಗೆ ನೋಡಿ, ಧರ್ಮ ಕಾರ್ಯಗಳನ್ನು ಮಾಡುವಂಥವನು 1ನೇ ಪಾದದಲ್ಲಿ ಒಂದಷ್ಟು ಧರ್ಮ ಕಾರ್ಯಾದಿಗಳಲ್ಲಿ ಆಸಕ್ತಿ ಇರುವಂಥವನು. 2ನೇ ಪಾದದಲ್ಲಿರುವಂಥವನು ಬಹಳ ಕ್ರಿಯೇಟಿವಿಟಿ ಇರ್ತಾರೆ, ಸ್ವಲ್ಪ ಸೋಮಾರಿತನದಿಂದ ಕೂಡಿರುವಂಥವ್ರು. 3ನೇ ಪಾದದಲ್ಲಿ ಹುಟ್ಟಿರುವಂಥವ್ರು ತುಂಬಾ ಬುದ್ಧಿವಂತರಿರ್ತಾರೆ, ಆದರೆ ಸ್ವಲ್ಪ ಇಡನ್ ಗುಣ ಅಂದ್ರೆ ಇಡನ್ ನೇಚರ್ ಇರುವಂಥವ್ರು. ಇನ್ನು ಕೊನೆ ಪಾದದಲ್ಲಿ ಹುಟ್ಟಿರುವಂಥವ್ರು ಧರ್ಮಪರರು, ಅತಿ ಬುದ್ಧಿವಂತರು, ಜ್ಞಾನವಂತರು ಅನ್ನುವಂಥದ್ದನ್ನು ಕೂಡ ಇಲ್ಲಿ ನಮಗೆ ಶಾಸ್ತ್ರದಲ್ಲಿ ಉಲ್ಲೇಖವನ್ನ ಮಾಡ್ತಾರೆ. ಇನ್ನು ಈ 1ನೇ ಪಾದದಲ್ಲಿ ಹುಟ್ಟಿರುವಂಥವ್ರು 30ನೇ ವಯಸ್ಸಿನ ನಂತರ ಅನುಕೂಲ ಆಗುತ್ತೆ. 40ನೇ ವಯಸ್ಸಿನ ನಂತರ ತುಂಬ ಫೈನಾನ್ಷಿಯಲಿ ಇಂಪ್ರೂವ್ಮೆಂಟ್ ಇವರಿಗೆ ತುಂಬ ಚೆನ್ನಾಗಿ ಆಗ್ತದೆ. ಇನ್ನು 2ನೇ ಪಾದದಲ್ಲಿ ಹುಟ್ಟಿರೋರಿಗೆ 15ನೇ ವರ್ಷದಲ್ಲಿ, ಅಂದ್ರೆ ಇವ್ರಿಗೆ 15ನೇ ವರ್ಷ ಆದಾಗ, ಆಶ್ಲೇಷ ನಕ್ಷತ್ರ 2ನೇ ಪಾದದಲ್ಲಿ ಹುಟ್ಟಿರೋರಿಗೆ ಇವ್ರಿಗೆ 2ನೇ ವರ್ಷ ಇದ್ದಾಗ ತಂದೆಗೆ ಸ್ವಲ್ಪ ಕಷ್ಟ. 15ನೇ ವಯಸ್ಸಲ್ಲಿ, 20ನೇ ವಯಸ್ಸಲ್ಲಿ ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್, ಸಾಲ ಬಾಧೆಗೆ ಸಿಲುಕಿಕೊಳ್ಳುವಂಥದ್ದು. 25ನೇ ವರ್ಷದಲ್ಲಿ ಬಂಧುಗಳಿಂದ ಸ್ವಲ್ಪ ದುಃಖ. 30ನೇ ವಯಸ್ಸಲ್ಲಿ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಅಪಪ್ರಚಾರಗಳು. 35ನೇ ವಯಸ್ಸಲ್ಲಿ ಒಂದಷ್ಟು ವಿಘ್ನಗಳು ಬರುವಂಥದ್ದು. 40ನೇ ವಯಸ್ಸಲ್ಲಿ ಒಂದು ಸಣ್ಣ ಕಂಟಕವನ್ನ ಇವರು ಎದುರಿಸಬೇಕಾಗ್ತದೆ. ಅಷ್ಟೊಂದು ಪಾಸಿಟಿವ್ ಆಗಿಲ್ಲ, ಸ್ವಲ್ಪ ಎಚ್ಚರಿಕೆಯನ್ನು ತಗೋಬೇಕು.
ಇನ್ನು ಮೂರನೇ ಪಾದ, ಈ ಮೂರನೇ ಪಾದದವರು ಕೂಡ 30 ಮತ್ತು 45ನೇ ವರ್ಷದ ನಂತರ ಸ್ವಲ್ಪ ಅನುಕೂಲಗಳು ಪ್ರಾಪ್ತಿಯಾಗ್ತದೆ. 4ನೇ ಪಾದದಲ್ಲಿ ಜನನ ಆಗಿರುವಂಥವ್ರು ಸ್ಥಿರ ಜೀವನ ಉಳ್ಳಂಥವ್ರು, ಉತ್ತಮ ಭಾಷಣಗಾರರು ಮತ್ತೆ ಮೇಧಾವಿಗಳು, ಜ್ಞಾನವಂತರು. ಆದರೆ 40ನೇ ವಯಸ್ಸಲ್ಲಿ ಒಂದಷ್ಟು ಬಂಧುಗಳಿಂದ ಸಂಬಂಧಿಕರಿಂದ ದೂರ ಆಗುವಂಥ ಒಂದು ಪರಿಸ್ಥಿತಿ ಬರ್ತದೆ. 50ನೇ ವಯಸ್ಸಲ್ಲಿ ಸ್ವಲ್ಪ ಸ್ಪಿರಿಚುವಲಿಟಿ ಆಗುವಂಥದ್ದು, ಸ್ವಲ್ಪ ಶಾಸ್ತ್ರ, ಸಂಪ್ರದಾಯ, ಆಧ್ಯಾತ್ಮದ ಒಲವು ಇವರಿಗೆ ಬರುವಂಥ ಸಾಧ್ಯತೆಗಳು ಇವ್ರಿಗೆ ಇರ್ತದೆ. ಸ್ವಲ್ಪ 20ನೇ ವಯಸ್ಸಲ್ಲಿ, 23ನೇ ವಯಸ್ಸಲ್ಲಿ ಸ್ವಲ್ಪ ಆರೋಗ್ಯದ ಸಮಸ್ಯೆ, ಶಾರೀರಿಕ ಪೀಡೆ ಇವರಿಗೆ ಆಗುವಂಥದ್ದು ಅಥವಾ ಶಸ್ತ್ರಪೀಡೆಗಳಾಗುವಂಥದ್ದು ಇರ್ತದೆ. ಬಹಳ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಅದಕ್ಕೆ ಆಶ್ಲೇಷ ನಕ್ಷತ್ರ ಬುಧನ ನಕ್ಷತ್ರ. ಬರೀ ಕೆಟ್ಟದ್ದೇ ಅಂತ ಏನಿಲ್ಲ, ಒಳ್ಳೇದು ಕೂಡ ತುಂಬ ಇರುತ್ತೆ ಇವ್ರಿಗೆ. ಏನಂತಂದ್ರೆ ತುಂಬ ಒಳ್ಳೆ ಮಾತುಗಾರರಾಗಿರ್ತಾರೆ. ಇಟ್ ಈಸ್ ವೆರಿ ಸ್ಮಾರ್ಟ್ ವರ್ಕ್, ಬುದ್ಧಿಶಕ್ತಿಯಿಂದ ಕೆಲಸ ಮಾಡುವಂಥವ್ರು. ಇವ್ರಿಗೆ ಸರ್ಟಿಫಿಕೇಟ್ ಇಂಪಾರ್ಟೆಂಟ್ ಇಲ್ಲ, ಇವ್ರ ನಾಲೆಡ್ಜೇ ಆಗುತ್ತೆ. ಆದರೆ ಕೆಲವು ಸರಿ ಇವ್ರು ಮಾಡುವಂಥ ತಪ್ಪು ನಿರ್ಧಾರಗಳಿಂದ ಅಥವಾ ಇವ್ರ ಸುತ್ತ ಇರೋರಿಂದನೇ ಇವರಿಗೆ ಒಂದಷ್ಟು ಸಮಸ್ಯೆಗಳಾಗುವಂಥ ಸಾಧ್ಯತೆಗಳಿರ್ತದೆ. ಸಾಮಾನ್ಯವಾಗಿ ಇವ್ರಿಗೆ ಶ್ವಾಸಕೋಶದ ಸಮಸ್ಯೆ ಬರುವಂಥದ್ದು, ಉಸಿರಾಟದ್ದು, ಕಫದ್ದು ಸಮಸ್ಯೆಗಳು, ಹೃದಯಕ್ಕೆ ಸಂಬಂಧಪಟ್ಟಂಥದ್ದು, ಮತ್ತು ಜೀರ್ಣ ಸರಿಯಾಗಿ ಆಗದೆ ಇರುವಂಥದ್ದು ಪ್ರಾಬ್ಲಮ್ಸ್ ಆಗುತ್ತೆ. ಸರಿಯಾಗಿ ಊಟ ಮಾಡದೇ ಇರುವಂಥದ್ದು ಆಗತ್ತೆ. ಮತ್ತು ಇವ್ರಿಗೆ ಉಗುರು ಚಿಪ್ಪುಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ಗಳು ಕಾಣಿಸ್ಕೊಳ್ಳುವಂಥದ್ದು, ಶರೀರದಲ್ಲಿ ಪದೇ ಪದೇ ಗಂಟುಗಳು ಕಾಣಿಸ್ಕೊಳ್ಳುವಂಥದ್ದು, ಹರ್ನಿಯ ಬರುವಂಥದ್ದು ಸ್ವಲ್ಪ ಇರ್ತದೆ. ಮತ್ತು ಯೂಟ್ರಸ್ UTI ಇಶ್ಯೂಸ್ಗಳು ಕೂಡ ಈ ನಕ್ಷತ್ರದ ಸ್ವಲ್ಪ ಬರುವಂಥ ಸಾಧ್ಯತೆ ಇರ್ತದೆ. ಸ್ವಲ್ಪ ಎಚ್ಚರಿಕೆಯನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಓವರಾಲ್ ಈ ನಕ್ಷತ್ರ ಇಸ್ ವೆರಿ ಬ್ಯೂಟಿಫುಲ್. 1, 2, 3ನೇ ಪಾದದಲ್ಲಿ ಒಂದಷ್ಟು ಡಿಸ್ಟರ್ಬೆನ್ಸ್ ಇದೆ. ಬಟ್ ಬುಧನ ನಕ್ಷತ್ರ ಇರೋದ್ರಿಂದ ಜಾತಕದಲ್ಲಿ ಏನಾದ್ರು ಬುಧ ಚೆನ್ನಾಗಿದ್ರೆ ತುಂಬ ಚೆನ್ನಾಗಾಗ್ತದೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಏನಂದರೆ, ಯಾರೇ ಈ ನಕ್ಷತ್ರದಲ್ಲಿ ಹುಟ್ಟಿದ್ರೂ ಜನನವಾದಾಗಲೇ ಪರಿಹಾರಗಳನ್ನು ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿರ್ತಾರೆ ಅಂತ ಹೇಳ್ತಾ ಈ ಸಂಚಿಕೆನ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ, ನಿಮ್ಮ ಎಲ್ಲ ಇಷ್ಟಾರ್ಥಗಳು ನೆರವೇರಲಿ. ಯಾವುದೇ ಜಾತಕ ವಾಸ್ತು ಪರಿಶೀಲನೆ ಮಾಡಬೇಕು ಅಂದರೆ ಭೇಟಿ ಮಾಡಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ ಶಂಕರ ಶ್ರೀ ಮಾಯಾಕಾರ ಶಂಕರ ಶಂಕರ